ಇನ್ನು ಬದ್ರಿ ಸಿನಿಮಾದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂತಹ ಕನ್ನಡದಲ್ಲಿ ಬದ್ರಿ ಸಿನಿಮಾನು ಕೂಡ ಬಂದಿತ್ತು. 2002ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಈ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದಂತಹ ಮತ್ತು ತೆಲುಗುನ ಬದ್ರಿ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ನಟಿ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಕಳಿಸಿದರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರೋಂಥದ್ದು. ಹೌದು, ಇತ್ತೀಚೆಗೆ ಅವರ ಬಾಯ್ ಫ್ರೆಂಡ್ ಸಾಕಷ್ಟು ಅವರಿಗೆ ಕಿರುಕುಳ ಅವರು ಕೊಟ್ಟಿದ್ದಾರೆ. ಈ ಕಿರುಕುಳದಿಂದಾಗಿ ಸಾಕಷ್ಟು ನೊಂದಂಥ ಇವರು ಈ ಕೆಲಸಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮೋನಿಶಾ ಅವರು. ಹೌದು, ಸದ್ಯ ಮೊನಾಲ್ ಅವರು ಇದೀಗ ಕೊನೆಯ ಹೇಳಿರುವಂಥದ್ದು. ಮೊನಾಲ್ ಅವರು ಇನ್ನು ತೆಲುಗಿನ ಬದ್ರಿ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿದ್ದರು. ಇನ್ನು ಕನ್ನಡದಲ್ಲಿ 2002ರಲ್ಲಿ ಬಂದಂಥ ಬದ್ರಿ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿ ಸುಮಾರು 15ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದರು. ಕೇವಲ 27ನೇ ವಯಸ್ಸಿನಲ್ಲೇ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ ಕೂಡ ತುಂಬಾ ಮುದ್ದಾಗಿದೆ ಅಂತ ಇವರು. ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಒದಗಿ ಬಂದಿತ್ತು. ಆದರೆ ಮೊನಾಲ್ ಅವರ ಬೆಳವಣಿಗೆಗಳನ್ನು ಸಹಿಸದೆ ಮತ್ತು ಅವನ ಬಾಯ್ ಫ್ರೆಂಡ್ ಸಾಕಷ್ಟು ಅನುಮಾನಗಳಿಂದಾಗಿ ಮಾನಸಿಕವಾಗಿ ನೊಂದಿದ್ದಂಥ ಮೊನಾಲ್